ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರುನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಹತಾನ್ ನಮಸ್ಯೆ ಗುರುನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಇಷ್ಟೋ ವಿಶಿಷ್ಟಶಿಷ್ಟೇಷ್ಟಶಿಖಂಡಿ ನಹುಷೋ ಉರುಷಃ ಕ್ರೋಧಃ ಕ್ರೋಧವತ್ಕರ್ತ ವಿಶ್ವಬಾಹುರ್ಮಹೀಧರಃ. ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಹಿಂದೆ ಶಿಷ್ಟೇಷ್ಟ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಈಗ ಇವತ್ತು ಶಿಖಂಡಿ ಎಂಬುವಂತಹ ಭಗವಂತನ ನಾಮವನ್ನು ನೋಡೋಣ. ನಮಗೆ ಶಿಖಂಡಿ ಅಂತ ಹೇಳಿದರೆ ನೆಗೆಟಿವ್ ಮೀನಿಂಗ್ ಅಭಿಪ್ರಾಯನೇ ಬರುತ್ತೆ. ಯಾಕೆ? ಭಾರತದಲ್ಲಿ ಭೀಷ್ಮಾಚಾರ್ಯನ ಸಂಹಾರ ಮಾಡುವುದಕ್ಕೆ ಶಿಖಂಡಿನ ಅಡ್ಡ ಇಟ್ಕೊಂಡು ಶಿಖಂಡಿ ದ್ವಾರ ಸಾಯಿಸಿದರು ಅಂತ. ಆದರೆ ಭಗವಂತ ಸರ್ವಶಬ್ದವಾಚ್ಯ, ಎಲ್ಲ ಶಬ್ದಗಳು ಅವನನ್ನೇ ತಿಳಿಸುತ್ತೆ, ಅವನ ಗುಣಗಳನ್ನೇ ಕೊಂಡಾಡುತ್ತೆ. ಆದ ಕಾರಣ ಇವತ್ತು ಶಿಖಂಡಿ ನಮಗೆ ಅದು ದೋಷವಾಗಿ ಆ ಹೆಸರು ಕಾಣುತ್ತೆ. ಆದರೆ ಆ ಶಿಖಂಡಿ ಶಬ್ದವಾಚ್ಯ ಭಗವಂತನಲ್ಲಿ ಎಷ್ಟು ಗುಣಗಳಿದೆ, ಅವನು ಯಾವ ಕಾರಣಗಳಿಂದಾಗಿ ಅವನು ಶಿಖಂಡಿ ಎಂದು ಕರೆಯಲ್ಪಡ್ತಾನೆ ಅಂತ ಹೇಳ್ತಾ ಇದ್ದ. ಶಿನಃ ವಿಷಯ ಸುಖಾಸಕ್ತಾನ್ ಖಂಡಯತೀತಿ ಶಿಖಂಡಿ. ವಿಷಯ ಸುಖ, ಯಾವಾಗೂ ವಿಷಯ ಸುಖದಲ್ಲೇ ಆಸಕ್ತರಾಗಿ ಯಾರಿರ್ತಾರೋ ಅವರನ್ನು ಖಂಡಿಸುವವನು, ನಾಶ ಮಾಡುವವನು. ಅಂದರೆ ಯಾವಾಗಲೂ ವಿಷಯಾಸಕ್ತರು ಯಾರಾಗಿರ್ತಾರೆ? ತಾಮಸರು, ದೈತ್ಯರು, ರಾಕ್ಷಸರು. ಇವರು ಯಾವಾಗಲೂ ಕೇವಲ ಐಹಿಕವಾದ ವಿಷಯಗಳಲ್ಲೇ ಆಸಕ್ತರಾಗಿರ್ತಾರೆ. ಇರ್ತಾರೆ. ಅದರಿಂದ ಅವರು ಅವುಗಳನ್ನು ಸಾಧಿಸಿಕೊಳ್ಳುವುದಕ್ಕೆ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾರೆ, ಲೋಕ ಕಂಟಕರಾಗ್ತಾರೆ. ಆದ ಕಾರಣ ಅವರನ್ನು ಖಂಡಿಸುವವನಾದ ಕಾರಣ ಭಗವಂತನಿಗೆ ಶಿಖಂಡಿ ಅಂತ ಹೆಸರು. ಇನ್ನು ಶಂಚ ಇಶ್ಚ ಶೀ ಸುಖಜ್ಞಾನೇ ಅಯೋಗ್ಯಾನಾಂ ಶೀ ಖಂಡಯತೀತಿ ಶಿಖಂಡಿ.
ಸುಖವನ್ನು ಜ್ಞಾನವನ್ನು ಖಂಡಿಸುವವನು. ಸುಖ ಜ್ಞಾನ ಕೊಡಬೇಕಾದವನು ಭಗವಂತ. ಸುಖ ಜ್ಞಾನ ಕೊಡಬೇಕಾದಂತಹ ಭಗವಂತ ಆ ಸುಖ ಜ್ಞಾನವನ್ನೇ ನಾಶ ಮಾಡ್ತಾನೆ ಅಂತ ಹೇಳಿದರೆ ಯಾರಿಗೆ? ಶಂಚ ಇಶ್ಚ ಸುಖ, ಶೀ ಸುಖ ಜ್ಞಾನೆ, ಸುಖಕ್ಕೆ ಕಾರಣವಾದ ಜ್ಞಾನ. ಯಾರಿಗೆ ಖಂಡನೆ ಮಾಡ್ತಾನೆ, ನಾಶ ಮಾಡ್ತಾನೆ ಅಂತ ಹೇಳಿದರೆ ಅಯೋಗ್ಯನ, ಅಯೋಗ್ಯರಿಗೆ ಸುಖವನ್ನು ಕೊಡುವುದಿಲ್ಲ, ಅವರ ಸುಖವನ್ನು ನಾಶ ಮಾಡ್ತಾನೆ. ಅವರ ಸುಖಕ್ಕೆ ಕಾರಣವಾದ ಜ್ಞಾನವನ್ನು ನಾಶ ಮಾಡ್ತಾನೆ. ಯಾಕೆ? ಅಯೋಗ್ಯರಿಗೆ ನಾವು ಸುಖ ಜ್ಞಾನವನ್ನು ಅವರಿಗೆ ಬಂದರೆ ಅವರು ಇನ್ನಿಷ್ಟು ಲೋಕಕಂಟಕರಾಗ್ತಾರೆ. ದೃಷ್ಟಾಂತಕ್ಕೆ, ನಾವು ಯಾರಾದರೂ ಹಾವು ಚೇಳು ಕಂಡ್ರೆ ನಾವು ಯಾರು ಅದಕ್ಕೆ ಆಹಾರ ಹಾಕಿ ಅದಕ್ಕೆ ಮರ್ಯಾದೆ ಮಾಡಿ ಎಲ್ಲ ಮಾಡಲ್ಲ. ಯಾಕೆ? ಹಾವಿಗೆ ಹಾಲು ಎರೆದಂತೆ ಅಂತ ಗಾದೆ. ಹಾವಿಗೆ ನಾವು ಅಯ್ಯೋ ಹಾವು ಪಾಪ ಅಂತ ಹಾಲು ಹಾಕಿ ಅದು ಮಾಡಿದರೆ ಕೊನೆಗೆ ಅದು ನಮ್ಮನ್ನೇ ಕಚ್ಚುತ್ತೆ. ಆದ ಕಾರಣ ಹೇಗೆ ಹಾವು ಚೇಳುಗಳನ್ನು ನಾವು ಕಂಡಾಗ, ಕ್ರೂರ ಪ್ರಾಣಿಗಳನ್ನು ಕಂಡಾಗ ನಾವು ಅದನ್ನು ಹೊಡೆದು ಓಡಿಸ್ತೇವೋ, ಹಾಗೆ ಭಗವಂತ ಕೂಡ ಅಯೋಗ್ಯರ ಸುಖವನ್ನು, ಅಯೋಗ್ಯರ ಸುಖಕ್ಕೆ ಕಾರಣವಾದ ಜ್ಞಾನವನ್ನು ಖಂಡಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಶಿಖಂಡಿ ಅಂತ ಹೆಸರು. ಇನ್ನು ತೃತೀಯೋ ಅತಿಶಯೇ ಇತಿ ಅತಿಶಯಾರ್ಥೇ ಅಕಾರಸ್ಥಾನೆ ತೃತೀಯವರ್ಣಃ ಕಾರಃ ಭವತಿ ಇತಿ ಅತಿಶಯಿತಂ ಸುಖಂ ಶೀತಿ ಉಲ್ಲಿಖ್ಯತೆ. ತಸ್ಯ ಚ ದುಃಖಾಮಿಶ್ರಿತಂ ಮೋಕ್ಷಸುಖಂ ಇತ್ಯರ್ಥಃ. ತತ್ ಅಯೋಗ್ಯೈಃ ಲಬ್ಧಂ ಯಥಾ ನ ಸ್ಯಾತ್ ತಥಾ ಖಂಡಯತೀತಿ ಶಿಖಂಡಿ. ಉತ್ತಮ ಸುಖ ಅಂದರೆ ಯಾವುದು ಅಂದರೆ ದುಃಖ ಅಮಿಶ್ರಿತಂ ಮೋಕ್ಷ ಸುಖಂ ಇತ್ಯರ್ಥಃ. ಉತ್ತಮ ಸುಖ ಅಂದರೆ ದುಃಖ ಅಮಿಶ್ರಿತವಾದ, ದುಃಖಾಮಿಶ್ರಿತ ಅಂತ ಇದೆ, ಅಲ್ಲಿ ನಾವು ಸರಿಯಾಗಿ ಬಿಡಿಸ್ಕೋಬೇಕು. ದುಃಖ ಅಮಿಶ್ರಿತವಾದ ಸುಖ ಅಂದರೆ ದುಃಖ ಮಿಶ್ರಣವಲ್ಲದೇ ಇರುವಂಥದ್ದು ಯಾವುದು? ಮೋಕ್ಷ ಸುಖ. ಅದರನ್ನೇ ಉತ್ತಮ ಸುಖ ಅಂತ ಹೇಳ್ತಾ ಇದ್ದಾರೆ. ಅಂತಹ ಉತ್ತಮ ಸುಖ ದೊರಕದಂತೆ ಖಂಡಿಸುತ್ತಾನೆ. ಯಾರಿಗೆ? ಅಯೋಗ್ಯರಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅಂತಹ ಅಯೋಗ್ಯರಿಂದ ಅಂತಹ ಸುಖವು ಅವರಿಗೆ ಲಬ್ಧವಾಗದೆ ಮಾಡ್ತಾನೆ. ಅಯೋಗ್ಯರು ಅಂಧಂತಮಸ್ಸಿಗೆ ಹೋಗಬೇಕು. ಅದಕ್ಕೆ ಭಗವಂತ ವಿವಿಧ ಭೋಗಗಳೀವ ತ್ರಿವಿಧ ಚೇತನಕ್ಕೆ ಇಹ ಪರಂಗಳಲ್ಲಿ ಅಂತ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಸಾತ್ವಿಕ ರಾಜಸ ತಾಮಸ ತ್ರಿವಿಧ ಜೀವರಾಶಿಗಳು, ಸಾತ್ವಿಕರು ಸಾಧನೆ ಮಾಡಿಕೊಂಡು ಶಾಶ್ವತವಾದ ಶುದ್ಧವಾದ ಸುಖ ಮೋಕ್ಷವನ್ನು ಹೊಂದಬೇಕು. ರಾಜಸರು ಸಂಶಯ ಜ್ಞಾನದಿಂದ ಮಾಡಿ ನಿತ್ಯ ಸಂಸಾರಕ್ಕೆ ಲೋಕಕ್ಕೆ ಹೋಗಬೇಕು. ತಾಮಸರು ಕೆಟ್ಟ ಕೆಲಸಗಳನ್ನೇ ಮಾಡಿ ಅವರಿಗೆ ಯೋಗ್ಯವಾದ ನಿತ್ಯ ನರಕ ಅಂಧಂತಮಸ್ಸಿಗೆ ಹೋಗಬೇಕು. ಆದ ಕಾರಣ ಭಗವಂತ ಏನು ಮಾಡ್ತಾನೆ? ಅಂತಹ ಅಯೋಗ್ಯರಿಗೆ ಉತ್ತಮ ಸುಖ ದೊರಕದಂತೆ ಮಾಡ್ತಾನೆ. ಇದಕ್ಕೆ ದೃಷ್ಟಾಂತ ನಾವು ಎಷ್ಟೋ ಬಾರಿ ಹೇಳಿಕೊಂಡಂತೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಸುರಾಣಕ ರಾಕ್ಷಸ ಗಣ ಇತ್ತು. ಆ ಸುರಾಣಕ ರಾಕ್ಷಸ ಗಣ ರಾಮರಾಜ್ಯದಲ್ಲಿ ಇದ್ದು ರಾಮನ ಕಾಲದಲ್ಲಿ ರಾಮನ ಪ್ರಭಾವದಿಂದ ಅವರು ಎಲ್ಲರೂ ಕೂಡ ಒಳ್ಳೆ ಅತ್ಯಂತ ಸಜ್ಜನರಂತೆ ಜೀವನ ನಡೆಸ್ತಾ ಇದ್ದರು. ಆದರೆ ಅವರು ತಾಮಸರು, ದೈತ್ಯರು. ಆಗ ಭಗವಂತ ಏನು ಮಾಡಿದ? ಲಕ್ಷ್ಮೀದೇವಿಗೆ ಆಜ್ಞೆ ಮಾಡಿದಾಗ ಆಕೆ ದುರ್ಗಾದೇವಿ ಮಾಯೆಯನ್ನು
ಅವರೆಲ್ಲರಿಗೂ ಮಾಡಿದ್ದು. ಆವಾಗ ಅವರೇ ಸೀತೆಯನ್ನು, ರಾಮದೇವರು ಪರಪುರುಷನ ಸೆರೆಯಲ್ಲಿರುವ ಸ್ತ್ರೀಯನ್ನು, ಸೀತೆಯನ್ನು ಪುನಃ ಕೈ ಹಿಡಿದ. ರಾಮಚಂದ್ರ ಸ್ತ್ರೀಲೋಲ ಅಂತ ಹೇಳಿ ದೂರಿದರು. ಅದೇ ಯಾಕೆ ಮಾಡಿದರು ಅಂತ ಹೇಳಿದರೆ, ಇದೇ ಸುರಾಣಕ ಗಣ ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿದರು. ಈ ರಾಕ್ಷಸರ ಬೈಕೆಗಳೆಲ್ಲವೂ ಕೂಡ ವಿಚಿತ್ರವಾಗೇ ಇರುತ್ತೆ. ದೇ ಆರ್ ಎಕ್ಸೆಂಟ್ರಿಕ್ ಆ್ಯಂಡ್ ಎಕ್ಸ್ಟ್ರೀಮ್. ಅವ್ರು ಏನು ಕೇಳಿದ್ರು, ನಾವು ಏನೇ ಪಾಪ ಮಾಡಿದರೂ ನಾವು ಮೋಕ್ಷಕ್ಕೆ ಹೋಗಬೇಕು. ಪಾಪ ಮಾಡೇ ಮಾಡ್ತಾರಂತೆ, ಮೋಕ್ಷಕ್ಕೆ ಹೋಗಬೇಕಂತೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ನೀವು ಏನು ಪಾಪ ಮಾಡಿದರೂ ಮೋಕ್ಷಕ್ಕೆ ಹೋಗ್ತೀರಿ, ಆದರೆ ಒಂದೇ ಒಂದು ಪಾಪ ಮಾತ್ರ ಮಾಡಿದರೆ ನೀವು ಮೋಕ್ಷಕ್ಕೆ ಹೋಗುವುದಿಲ್ಲ. ಏನು? ಆದಿ ದಂಪತಿಯರಾದಂತಹ, ಅವಿಭಕ್ತ ದಂಪತಿಯರಾದಂತಹ ಲಕ್ಷ್ಮೀನಾರಾಯಣರ ಮಧ್ಯೆ ನೀವು ಅಗಲಿಕೆಯನ್ನು ಉಂಟು ಮಾಡಿದರೆ ನೀವು ಮೋಕ್ಷಕ್ಕೆ ಹೋಗುವುದಿಲ್ಲ. ಸರಿ, ಅವರೇ ಸುರಾಣಕರು, ರಾಮರಾಜ್ಯದಲ್ಲಿದ್ದರು, ರಾಮನ ಪ್ರಭಾವದಿಂದ ಸಜ್ಜನರಾಗಿದ್ದರು. ಆದರೆ ಭಗವಂತನ ಇಚ್ಛೆ, ಅವರು ಅಂಧಂತಮಸ್ಸಿಗೆ ಹೋಗಬೇಕಾದ ಕಾರಣ ಅವರು ಏನು ಪಾಪ ಮಾಡಿದರೆ ಮೋಕ್ಷಕ್ಕೆ ಹೋಗುವುದಿಲ್ಲವೋ ಅದನ್ನು ಭಗವಂತ ಅವರ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ಆಗ ಇವರು ಸೀತಾದೇವಿಯನ್ನು ಪುನಃ ಸ್ವೀಕಾರ ಮಾಡಿದ ರಾಮಚಂದ್ರ ಅಂತ ಇವರು ಮಾತಾಡಿದಾಗ, ಪ್ರಜಾಪಾಲಕನಾದ ಪ್ರಜೆಗಳ ಮಾತನ್ನು ರಾಜನಾದವನು ಮನ್ನಿಸಲೇಬೇಕು. ರಾಜನ ಕರ್ತವ್ಯ. ನಾನು ರಾಜ, ನನ್ನ ಇಷ್ಟ ಬಂದಂತೆ ಮಾಡ್ತೀನಿ ಎಂಬುದು ರಾಜನ ಧರ್ಮ ಅಲ್ಲ. ಆಗ ಪ್ರಜೆಗಳಾದ ಇವರು ಹೀಗೆ ಮಾತಾಡಿದ್ದಾರೆ ಅಂತೇಳಿ ಸೀತಾದೇವಿಯನ್ನು ಮತ್ತು ಕಾಡಿಗೆ ಕಳಿಸಿದ. ಹೀಗೆ ಲಕ್ಷ್ಮೀನಾರಾಯಣರ ಅವತಾರವಾದ ಸೀತಾರಾಮರ ಮಧ್ಯೆ ಅಗಲಿಕೆ ಬಂತು. ಅದರಿಂದ ಸುರಾಣಕ ಗಣ ಮೋಕ್ಷಕ್ಕೆ ಹೋಗದೆ ಆಯಿತು. ಅದರನ್ನೇ ಅಯೋಗ್ಯರಿಗೆ ಉತ್ತಮ ಸುಖ ದೊರಕದಂತೆ ಖಂಡಿಸುತ್ತಾನೆ. ಆದ ಕಾರಣ ಶಿಖಂಡಿ ಅಂತ ಹೆಸರು. ಆದರೆ ಮತ್ತು ಅಲ್ಲಿ ಲಕ್ಷ್ಮೀನಾರಾಯಣರಿಗೆ ನಿಜವಾಗಲೂ ಅಗಲಿಕೆ ಬಂತ ಅಂದರೆ ಬರಲಿಲ್ಲ. ಅವರಿಗೆ ಅಗಲಿಕೆ ಎಂಬುದೇ ಇಲ್ಲ, ಅದು ಲೋಕ ವಿಡಂಬನೆ. ಯಾರು ಅಗಲಿಕೆ ಇದೆ ಅಂತ ತಿಳ್ಕೊಳ್ತಾರೋ ಅವರು ಸುರಾಣಕ ರಾಕ್ಷಸ ಗಣದಂತೆ ಅಂಧಂತಮಸ್ಸಿಗೆ ಹೋಗ್ತಾರೆ. ಅದು ಭಗವಂತನ ಲೀಲೆ ಅಂತ ತಿಳ್ಕೊಂಡು ಭಗವಂತನನ್ನು ಯಾರು ಕೊಂಡಾಡ್ತಾರೆ ಅವರು ಮುಕ್ತಿಗೆ ಹೋಗ್ತಾರೆ. ಆದರೆ ಇಲ್ಲಿ ಅವರಿಗೆ ನಾವು ಸೀತಾರಾಮರ ಮಧ್ಯೆ ಅಗಲಿಕೆ ತಂದ್ವಿ ಎಂಬುವ ಅವರಿಗೆ ಸಮಾಧಾನ ಆಯಿತು. ಅದರಿಂದ ಅದು ಪಾಪವಾಯಿತು. ನಮಗೆ ಈ ಕ್ರಿಮಿನಲ್ ಜ್ಯೂರಿಸ್ಪ್ರೂಡೆನ್ಸ್ ಒಳಗೆ ಒಂದು ಇದಿರುತ್ತೆ. ಒಂದು ಮರ್ಡರ್ ಆಯಿತು, ಏನೋ ಆಯಿತು, ಒಂದು ಅಫೆನ್ಸ್ ನಡೆದಾಗ ಕೋರ್ಟ್ ಆಗಲಿ ಪೊಲೀಸ್ ಆಗಲಿ ಮೋಟಿವ್ ಫಸ್ಟು ಪತ್ತೆ ಹಚ್ತಾರೆ. ವಾಟ್ ಈಸ್ ದ ಮೋಟಿವ್ ಫಾರ್ ದಿಸ್ ಅಫೆನ್ಸ್ ಅಂಥೇಳಿ. ಆದ ಕಾರಣ ಅಲ್ಲಿ ಮೋಟಿವ್, ಉದ್ದೇಶ, ಪರ್ಪಸ್ಸು ಅದು ಪ್ರಧಾನ. ಹಾಗೆ ಇಲ್ಲಿ ಆ ಪರ್ಪಸ್ಸನ್ನು ಅವರು ಅವರ ದೃಷ್ಟಿಯಲ್ಲಿ ಅಗಲಿಕೆ ಆಯಿತು, ಆದ ಕಾರಣ ನರಕಕ್ಕೆ ಹೋದರು. ಆದರೆ ಭಕ್ತರ ದೃಷ್ಟಿಯಲ್ಲಿ ಭಕ್ತರು ಭಗವಂತನ ತತ್ವವನ್ನು ತಿಳಿದಿರ್ತಾರಾದ ಕಾರಣ ಅವರಿಗೆ ಆ ಪಾಪ ಸಾಧನೆ ಆಗಲ್ಲ. ಹಾಗೆ ಅಯೋಗ್ಯರಿಗೆ ಉತ್ತಮ ಸುಖವಾದ ಮೋಕ್ಷ ಸುಖ ದೊರಕದಂತೆ ಖಂಡಿಸುತ್ತಾನಾದ ಕಾರಣ ಭಗವಂತನಿಗೆ ಶಿಖಂಡಿ ಅಂತ ಹೆಸರು. ಇನ್ನು ಶಂ ಅಸ್ಯ ವಿದ್ಯತೆ ಇತಿ ಶ್ರೀ ವಿಷ್ಣು ಪೂರ್ಣಾನಂದತ್ವಾತ್ ಖಂಡಯತಿ ಸಂಹಾರಕಾಲೇ ಸರ್ವಂ ನಾಶಯತೀತಿ ಖಂಡಿ ಶ್ರೀಚಾಸೌ ಖಂಡೀ ಚ ಶಿಖಂಡಿ ಅಂತ ಹೇಳ್ತಾ ಇದ್ದಾರೆ. ಇವನು ಭಗವಂತ ಶಂ ಅಸ್ಯ ವಿದ್ಯತೆ ಇತಿ ಶ್ರೀ ವಿಷ್ಣು ಪೂರ್ಣಾನಂದತ್ವಾತ್. ಇವನು ಪೂರ್ಣಾನಂದನು. ಭಗವಂತನು ಆನಂದ ಎಂಥದ್ದು? ಪೂರ್ಣ. ಯಾಕೆ? ಅವನಲ್ಲಿ ಅಪೂರ್ಣ ಎಂಬುದು ದೋಷ, ಅಪೂರ್ಣ ಎಂಬುದು ಇಲ್ಲವೇ ಇಲ್ಲ. ಆದ ಕಾರಣ ಪೂರ್ಣಮದಃ ಪೂರ್ಣಮಿದಂ ಅಂಥೇಳಿ ಅವನಲ್ಲಿ ಅವನು ಪೂರ್ಣಾನಂದನಾಗಿದ್ದಾನೆ. ಶಂ ಸುಖಂ
ಶಂ ಅಸ್ಯ ವಿದ್ಯತೆ ಇತಿ ವಿಷ್ಣು. ಪೂರ್ಣಾಂಧನು ಮತ್ತು ಸಂಹಾರ ಕಾಲದಲ್ಲಿ ಎಲ್ಲವನ್ನ, ಅದೇ ಹೇಳ್ತಾರೆ ಖಂಡಯತಿ ಸಂಹಾರ ಕಾಲೇ ಸರ್ವಂ ನಾಶಯತೀತಿ ಖಂಡಿ. ಸಂಹಾರ ಕಾಲದಲ್ಲಿ ಎಲ್ಲವನ್ನೂ ನಾಶ ಮಾಡ್ತಾನಾದ ಕಾರಣ ಅವನು ಖಂಡಿ. ಪೂರ್ಣಾನಂದನು ಮತ್ತು ಅವನು ಸಂಹಾರ ಕಾಲದಲ್ಲಿ ಎಲ್ಲವನ್ನೂ ನಾಶ ಮಾಡುವವನೂ ಆದ ಕಾರಣ ಶೀಚಾಸೌ ಖಂಡೀ ಚ ಶಿಖಂಡಿ, ಅವನು ಶಿಖಂಡಿ ಎಂದು ಕರೆಯಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಂ ಅಸ್ಯ ಅಸ್ತಿ ಇತಿ ಶೀ ಖಂಡಯತಿ ಪರಶುರಾಮಾವತಾರೇ ಸ್ವಮಾತುಃ ಸ್ವಭ್ರಾತॄಣಾಂಚ ಶಿರಃ ಭೇದಯತೀತಿ ಖಂಡಿ. ಶೀಚಾಸೌ ಖಂಡೀ ಚ ಶಿಖಂಡಿ ಅಂತ ಹೇಳಿ. ಶಂ ಅಸ್ಯ ವಿದ್ಯತೆ ಅಸ್ಯ ಅಸ್ತಿ ಇತಿ ಶೀ. ಶಂ ಅಂದರೆ ನಿತ್ಯ ಪ್ರಶಸ್ತವಾದ, ಉತ್ತಮವಾದ, ಉತ್ಕೃಷ್ಟವಾದ, ಸುಖವುಳ್ಳವನಾದ ಕಾರಣ ಅವನು ಶೀ ಅಂತ ಕರೆಯಲ್ಪಡ್ತಾರೆ. ಖಂಡಯತಿ ಪರಶುರಾಮಾವತಾರೇ ಸ್ವಮಾತುಃ ಸ್ವಭ್ರಾತॄಣಾಂಚ ಶಿರಃ ಭೇದಯತಿ ಇತಿ ಖಂಡಿ. ಮತ್ತು ಪರಶುರಾಮಾವತಾರ ಕಾಲದಲ್ಲಿ ತಂದೆಯ ಮಾತನ್ನು, ಜಮದಗ್ನಿಯ ಮಾತನ್ನು ಪಿತೃವಾಕ್ಯ ಪರಿಪಾಲಕನಾಗಿ ತಾಯಿಯ ಶಿರಸ್ಸನ್ನು ಮತ್ತು ಅಣ್ಣಂದರ ಶಿರಸ್ಸನ್ನು ಖಂಡಿಸಿದ್ದಾನಾದ ಕಾರಣ ಖಂಡಿ ಅಂತ. ಯಾವಾಗಲೂ ಪ್ರಶಸ್ತವಾದ ಸುಖವನ್ನು ಹೊಂದಿರುವವನು ಹಾಗೂ ತಾಯಿಯ ಅಣ್ಣಂದ ತಲೆಯನ್ನು ಖಂಡಿಸಿದವನಾದ ಕಾರಣ ಶೀಚಾಸು ಖಂಡೀಚ ಶಿಖಂಡಿ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ ಇದ್ದಾರೆ. ರಾಮ ಸಂಚೋದಿತಃ ಪಿತ್ರ ಭ್ರಾತೃನ್ ಮಾತ್ರ ಸಹ ವಧೀತ್. ಪರಶುರಾಮ ಅವತಾರ ಕಾಲದಲ್ಲಿ ನಾನು ಈಗಲೇ ಹೇಳಿದಂತೆ ಜಮದಗ್ನಿಗಳು, ತಂದೆಯಾದ ಜಮದಗ್ನಿ ಹೇಳಿದಂತೆ ಆದೇಶದ ಮೇರೆಗೆ ಅಣ್ಣನ ತಾಯಿಯ ತಲೆಗಳನ್ನು ಕತ್ತರಿಸಿದ್ದಾನೆ. ಯಾಕೆ? ಅದು ಭಗವಂತನಿಗೆ ಗೊತ್ತು. ಮತ್ತು ಅದೇ ತಂದೆಯ ಒಂದು ಅನುಗ್ರಹದಿಂದ ಅವರನ್ನು ಪಡಿತಾನೆ. ಅದಕ್ಕೆ ಭಗವಂತನ ಲೀಲೆಗಳು ನಮಗೆ ಅರ್ಥವಾಗುವುದಿಲ್ಲ. ಅವನ ಲೀಲೆಗಳೆಲ್ಲವೂ ಕೂಡ ಅತ್ಯಂತ ಗಹನವಾಗಿರುತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ ಅಂತ ಹೇಳಿ. ಇನ್ನು ಶೈತ್ಯಾತ್ ಶಯನಯೋಗಾಚ್ಚ ಶೀತಿ ವಾರಿ ಪ್ರಚಕ್ಷತೆ ಇತಿ ಶಿಪಿವಿಷ್ಟನಾಮ್ನಃ ನಿರ್ವಚನಾವಸರೆ ಉಕ್ತರೀತ್ಯ ಶಿ ವಾರಿ ಸಂಹಾರಕಾಲೇ ನೃಸಿಂಹರೂಪೇಣ ಸಮುದ್ರಸ್ಯ ಶಿ ಖಂಡಯತಿ ಇತಿ ಭಸ್ಮೀಕರೋತಿ ಇತಿ ಶಿಖಂಡಿ ಅಂತ ಹೇಳ್ತಾ ಇದ್ದ. ಭಗವಂತನು ಮತ್ತು ಏಳನೇದು ಕೂಡ ಭೂತಾದಿಭೂತೋ ಅಂಬು ನಿಧಾನ ಮಧ್ಯೆ ಭೂತ್ವಾ ಹರಿ ಸರ್ವಹರೋ ಅತಿಧಾಮ್ನ ಆಗಾಧಮಂಭೋ ವಿದಧಾತಿ ಭಸ್ಮಯೋ ವಾಡವಾಗ್ನಿರ್ ನೃಹರಿ ವಿಚಿಂತ್ಯ ವೈಹಾಯ ಸಂಹಿತಾ ಗ್ರಂಥದಲ್ಲಿ. ಇನ್ನು ಸಂಹಾರ ಕಾಲದಲ್ಲಿ ಭಗವಂತ ನೃಸಿಂಹ ರೂಪದಿಂದ ಸಮುದ್ರದ ನೀರನ್ನೆಲ್ಲ ಭಸ್ಮ ಮಾಡಿಬಿಡ್ತಾನಂತೆ. ಅದೇ ಹೇಳ್ತಾ ಇದ್ದಾರೆ, ಸಂಹಾರ ಕಾಲೇ ನೃಸಿಂಹರೂಪೇಣ ಸಮುದ್ರಸ್ಯ ಶಿ ಖಂಡಯತಿ. ಆ ಸಮುದ್ರದ ನೀರನ್ನೆಲ್ಲ ಭಸ್ಮ ಮಾಡ್ತಾನಾದ ಕಾರಣ ಅವನಿಗೆ ಶಿಖಂಡಿ ಅಂತ ಹೆಸರು. ಇನ್ನು ಸರ್ವ ಸಂಹಾರವನ್ನು ಮಾಡ್ತಾ ಇದ್ದಾನೆ ನರಸಿಂಹ ರೂಪದಿಂದ ಭಗವಂತ. ಆಗ ಸಮುದ್ರ ಮಧ್ಯದಲ್ಲಿ ನರಸಿಂಹನು ಇದ್ದು
ಆ ಸಮುದ್ರದಲ್ಲಿರುವ ಅಗಾಧವಾದಂತಹ ನೀರಿನ ರಾಶಿಯನ್ನು ಭಸ್ಮ ಮಾಡ್ತಾನೆ ಎಂದು ವೈಹಾಯ ಸಂಹಿತ ಗ್ರಂಥ ನಮಗೆ ತಿಳಿಸ್ತಾ ಇದೆ. ಒಟ್ಟಾರೆ ಭಗವಂತ ಸಂಹಾರ ಕಾಲದಲ್ಲಿ ನೃಸಿಂಹ ಅವತಾರದಿಂದ ಅವನು ಸಮುದ್ರದ ನೀರನ್ನೆಲ್ಲ ಭಸ್ಮ ಮಾಡ್ತಾನೆ ಅಂತ ಆದ ಕಾರಣ ಅವನಿಗೆ ಶಿಖಂಡಿ ಅಂತ ಹೆಸರು. ಅದಕ್ಕೆ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ, ಅವನು ಮಹಾ ಉಗ್ರ ನರಸಿಂಹನು, ಉಗ್ರರೂಪಿ ನರಸಿಂಹ. ಲಕ್ಷ್ಮೀ ನರಸಿಂಹ ಉಗ್ರ ನರಸಿಂಹನ ಉಪಾಸನೆ ಯಾರಂದರೆ ಅವರು ಮಾಡಲಿಕ್ಕಾಗಲ್ಲ. ಮಾಡಿದರೂ ಅದಕ್ಕೆ ಭಾಳ ಆಚಾರ ವಿಚಾರಗಳನ್ನು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿರುತ್ತೆ. ಸರಿಯಾಗಿ ನಿಯಮಗಳು ಪಾಲನೆ ಮಾಡದೆ ಉಗ್ರ ನರಸಿಂಹನ ಉಪಾಸನೆ ಅನರ್ಥ ಆಗತ್ತೆ, ಅದಕ್ಕೆ ಮಾಡಬಾರದು. ಹೀಗೆ ಭಗವಂತ ನರಸಿಂಹ ರೂಪದಿಂದ ಸಂಹಾರ ಕಾಲದಲ್ಲಿ ಸಮುದ್ರದ ನೀರನ್ನೆಲ್ಲ ಭಸ್ಮ ಮಾಡ್ತಾನಾದ ಕಾರಣ ಅವನಿಗೆ ಶಿಖಂಡಿ ಅಂತ ಹೆಸರು. ಕೃಷ್ಣಾವತಾರೇ ಶಿಖಂಡ ಬರ್ಹಂ ಅಸ್ಯ ಅಸ್ತಿ ಇತಿ ಶಿಖಂಡಿ. ಕೃಷ್ಣಾವತಾರೇ ಬಾಲ್ಯೇ ಬರ್ಹಧಾರಿ. ಇನ್ನು ಕೃಷ್ಣಾವತಾರದಲ್ಲಿ ಭಗವಂತನು ನವಿಲು ಗೆರೆಯನ್ನು ಧರಿಸಿರ್ತಾನೆ. ಹೌದು, ನಮಗೆ ಕೃಷ್ಣ ಅಂತ ಹೇಳಿದರೆ ಕೈಯಲ್ಲಿ ಕೊಳಲು, ಶಿರಸ್ಸಿನಲ್ಲಿ ನವಿಲು ಗರಿಯನ್ನು ಶಿರಸ್ಸಿನಲ್ಲಿ ಧರಿಸಿದ್ದಾನಾದ ಕಾರಣ ಗೋಪಾಲಕರು ಧರಿಸ್ತಾರೆ. ಹಾಗೆ ತಾನೂ ಧರಿಸಿದ್ದಾನಾದ ಕಾರಣ ಭಗವಂತನಿಗೆ ಶಿಖಂಡಿ ಅಂತ ಹೆಸರು. ಕೃಷ್ಣಾವತಾರೇ ಬಾಲ್ಯೇ ಚೂಡಾಧಾರಿ. ಶಿಖಂಡೋ ಬರ್ಹಚೂಡಯೋ. ಕೃಷ್ಣಾವತಾರ ಕಾಲದಲ್ಲಿ ಬಾಲ್ಯದಲ್ಲಿ ಅವನು ಜುಟ್ಟನ್ನು ಧರಿಸಿದ್ದಾನೆ. ಕೃಷ್ಣನು ಹೇರ್ ಸ್ಟೈಲ್ ಅಂತ ನಾವು ಕರಿತೇವಲ್ಲ, ಕೃಷ್ಣನಿಗೆ ಮುದ್ದಾಗಿ ಜುಟ್ಟನ್ನು ಧರಿಸಿ ಅಲಂಕಾರವನ್ನು ಮಾಡಿದ್ದಾರೆ ಬಾಲಕೃಷ್ಣನನ್ನು. ಆದ ಕಾರಣ ಅಂದರೆ ಶಿಖವನ್ನು ಧರಿಸಿದ್ದಾನೆ, ಚೂಡಾಧಾರಿ. ಆದ ಕಾರಣ ಕೃಷ್ಣನಿಗೆ ಶಿಖಂಡಿ, ಭಗವಂತನಿಗೆ ಶಿಖಂಡಿ ಅಂತ ಹೆಸರು. ಪ್ರಜಾಯತೆ ಹಿ ಯತ್ಕುಲೇ ಯಥಾಯುಗಂ ಯಥಾವಯಃ ತಥಾ ಪ್ರವರ್ತನಂ ಭವೇದ್ ದಿವೌಕಸಾಂ ಸಮುದ್ಭವೇ ಇತಿ ಸ್ವಧರ್ಮಮುತ್ತಮಂ ದಿವೌಕಸಾಂ ಪ್ರದರ್ಶಯನ್ ವಿಡಂಬತೆ ಜನಾರ್ದನಃ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಏನು ದೇವತೆಗಳು ಯಾವ ಕುಲದಲ್ಲಿ ಅವತಾರ ಮಾಡಿರ್ತಾರೋ, ಪ್ರಜಾಯತೆ ಹಿ ಯತ್ಕುಲೇ ಯಥಾಯುಗಂ ಯಥಾವಯಃ ತಥಾ ಪ್ರವರ್ತನಂ ಭವೇದ್ ದಿವೌಕಸಾಂ ಸಮುದ್ಭವೆ. ದೇವತೆಗಳು ಯಾವ ಕುಲದಲ್ಲಿ ಅವತರಿಸಿರ್ತಾರೋ ಆ ಕುಲಕ್ಕೆ, ಆ ಯುಗಕ್ಕೆ, ಅವರ ವಯಸ್ಸಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಡ್ಕೋಬೇಕು. ಇತಿ ಸ್ವಧರ್ಮಮುತ್ತಮಂ ದಿವೌಕಸಾಂ ಪ್ರದರ್ಶಯನ್ ವಿಡಂಬತೆ ಜನಾರ್ದನ. ಈ ರೀತಿಯಾಗಿ ಯದ್ಯಾಚರತಿ ಶ್ರೇಷ್ಠ ತತ್ತದೇವೇ ಇತರೋ ಜನಾ ಅಂತ ಹೇಳಿ ಸಮಾಜದಲ್ಲಿ ಉತ್ತಮವಾದಂತಹ ಶ್ರೇಷ್ಠನಾದವನು ಯಾವುದು ಏನು ಮಾಡ್ತಾನೋ ಅವನಿಗಿಂತ ಸಣ್ಣವರು ಎಲ್ಲರೂ ಅದೇ ಮಾಡ್ತಾರೆ ಅಂತೇಳಿ ಅದನ್ನೇ ಭಗವಂತ ತಾನೇ ಕೃಷ್ಣಾವತಾರ ಕಾಲದಲ್ಲಿ ಯಾರು ಕೃಷ್ಣ ಯಾದವ ಕುಲದಲ್ಲಿ ಹುಟ್ಟಿದ್ದಾನೆ, ಗೋಪಾಲಕನಾಗಿ ಹೇಗಿರಬೇಕೋ ಹಾಗಿದ್ದಾನೆ. ಅದೇ ಹೇಳ್ತಾ ಇದ್ದಾನೆ ಭಗವಂತ ದೇವತೆಗಳಿಗೂ ಸಹ ತಿಳಿಸಿಕೊಡ್ತಾ ಇದ್ದಾನೆ. ನೀವು ಯಾವ ಕುಲದಲ್ಲಿ, ಯಾವ ಯುಗದಲ್ಲಿ, ಯಾವ ದೇಶದಲ್ಲಿ, ಯಾವ
ವಯಸ್ಸಿಗೆ ತಕ್ಕಂತೆ ನೀವು ನಡೆದುಕೊಳ್ಳಬೇಕು ಅಂತ ಹೇಳಿ ಕೃಷ್ಣ ತಾನೇ ಆಚರಣೆ ಮಾಡಿ ತೋರಿಸ್ತಾ ಇದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ತಂ ಗೋ ರಜಶ್ ಚುರಿತ ಕುಂತಲ ಬದ್ಧ ಬರ್ಹವನ್ಯ ಪ್ರಸೂನ ರುಚಿರೇಕ್ಷಣ ಚಾರುಹಾಸಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಮತ್ತು ಯುಧಿಷ್ಠಿರ ಪ್ರತಿಷ್ಠಾತ ಬರ್ಹಿ ಬರ್ಹಾವತಂಸಕಃ. ಕೃಷ್ಣಾವತಾರ ಕಾಲದಲ್ಲಿ ಭಗವಂತ ಗೋಪಾಲಕನಾಗಿ ಅವತರಿಸಿದ. ಎಲ್ಲರ ಗೋವಳರಂತೆ ಗೋಪಾಲಕರಂತೆ ತಾನೂ ವೇಷವನ್ನು ಧರಿಸಿದ. ನಾನು ಭಗವಂತ, ಇದೆಲ್ಲ ನಾನು ಮಾಡಬೇಕಾಗಿಲ್ಲ ಅಂತ ಕೃಷ್ಣ ಎಲ್ಲಿ ಮಾಡಲಿಲ್ಲ. ತಾನೂ ಗೋಪಾಲಕರಂತೆ ವೇಷ ಧರಿಸಿದ, ಗೋವಳರಂತೆ ತಲೆಯಲ್ಲಿ ತಾನೂ ನವಿಲುಗರಿ ಧರಿಸಿದ. ಮತ್ತು ಹೇಗಿತ್ತು ಅಂತ ಹೇಳಿದರೆ, ಹಸುಗಳು ನಡೆಯುವಾಗ ಧೂಳಿ ಏಳುತ್ತೆ. ಆ ಹಸುಗಳ ಧೂಳಿ, ಆ ಧೂಳಿಯಿಂದ ಮಿಶ್ರಿತವಾದ ತಲೆಗೂದಲಲ್ಲಿ ನವಿಲುಗರಿಯನ್ನಿಟ್ಕೊಂಡ ಹಾಗೆ ಕಾಡು ಅರಣ್ಯದಲ್ಲಿರುವ ಹೂವುಗಳನ್ನು ಕಟ್ಟಿಕೊಂಡು ಸುಂದರನಾಗಿ ಕಾಣ್ತಾ ಇದ್ದಂತೆ ಭಗವಂತ. ಅಂದರೆ ಇಲ್ಲಿ ನಮಗೇನು ಹೇಳ್ತಾ ಇದ್ದಾನೆ ಭಗವಂತ, ನೀವು ವೆನ್ ಯು ಆರ್ ಇನ್ ಎ ರೋಮ್ ಬಿ ಎ ರೋಮನ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದೇವತೆಗಳಿಗೂ ಸಂದೇಶವನ್ನು ಕೊಡ್ತಾ ಇದ್ದಾನೆ ಭಗವಂತ, ಎಲ್ಲರಿಗೂ ಸಂದೇಶವನ್ನು ಕೊಡ್ತಾ ಇದ್ದಾನೆ. ನೀವು ಯಾವ ಕಾಲದಲ್ಲಿ, ಯಾವ ಯುಗದ, ಯಾವ ದೇಶದಲ್ಲಿ ಹೇಗಿರ್ತೀರೋ ನಿಮ್ಮ ವಯಸ್ಸಿಗೆ ತಕ್ಕಂತೆ ನೀವು ಎಲ್ಲರಂತೆ ನೀವು ಇರಬೇಕು. ನಾನು ಶ್ರೇಷ್ಠ ಅಂತ ವ್ಯಕ್ತ ಮಾಡಬಾರದು. ಭಗವಂತ ಕೃಷ್ಣ ಭಗವಂತನಾದರೂ ಎಲ್ಲರ ಗೋಪಾಲಕರ ಜೊತೆಗೆ ಸೇರಿ ಅವರಂತೆ ತಾನೂ ಕೂಡ ಜುಟ್ಟನ್ನು ಧರಿಸಿ ನವಿಲುಗರಿಯನ್ನು ಇಟ್ಟುಕೊಂಡು ವೇಷಭೂಷಣಗಳನ್ನು ಮಾಡಿಕೊಂಡು ಸುಂದರವಾಗಿ ಕಾಣ್ತಾ ಇದ್ದಂತೆ ಕೃಷ್ಣ. ಆದ ಕಾರಣ ಅವನಿಗೆ ಶಿಖಂಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೃಷ್ಣಾವತಾರ ಕೃಷ್ಣ ಅಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಒಂದು ನಾಮದಲ್ಲೂ ನವಿಲುಗರಿಯನ್ನು ಅಂದರೆ ನವಿಲುಗರಿ ಅಂದರೆ ನೆಮಲಿ ಇದರನ್ನು ಪಿಂಚವನ್ನು ಅಲಂಕಾರವಾಗಿ ಧರಿಸಿಕೊಂಡಿದ್ದಾನೆ ಎಂದು ಉಲ್ಲೇಖವಾಗಿದೆ. ಆದ ಕಾರಣ ಭಗವಂತನಿಗೆ ಶಿಖಂಡಿ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಕೃಷ್ಣಾವತಾರ ಕಾಲದಲ್ಲಿ ಬಾಲ್ಯದಲ್ಲಿ ಕೃಷ್ಣನಿಗೆ ಶಿಖೆಯನ್ನು ಕಟ್ತಾ ಇದ್ದರು ಮತ್ತು ಮಿಕ್ಕ ಎಲ್ಲ ಅನೇಕ ಪ್ರಮಾಣಗಳಿಂದ ಭಗವಂತನಿಗೆ ಶಿಖಂಡಿ ಎಂಬುವಂತಹ ಹೆಸರು ಹೇಗೆ ಬಂತು ಎಂಬ ವಿಷಯವನ್ನು, ಉಳಿದ ವಿಷಯವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.